ಟಾರ್ಗೆಟ್ ಆಗ್ತಾ ಇದ್ದಾರಾ ಕಾರ್ತಿಕ್ ಅವರು? ಕಾರ್ತಿಕ್ ಅವರು ಏನು ತಪ್ಪು ಮಾಡಿದ್ರು? ಯಾಕೆ ಎಲ್ಲರೂ ಕಾರ್ತಿಕ್ ಅವರನ್ನೇ ಸುತ್ತಿ ಬೆಳೆಸಿ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಸಂಗೀತ ಅವರಂತೂ ಕಾರ್ತಿಕ್ ಅವರನ್ನ ಸಿಕ್ಕಾಪಟ್ಟೆ ಅಂದರೆ ಕಾರ್ತಿಕ್ ಅವರದ್ದೇ ತಪ್ಪು ಅನ್ನೋದನ್ನ ಅಲ್ಲಲ್ಲಿ ಎಲ್ಲೆಲ್ಲೆಲ್ಲ ಸಿಕ್ಕತ್ತೆ ಅಲ್ಲಲ್ಲೆಲ್ಲ ಪ್ರೂವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಕಾರ್ತಿಕ್ ಅವರ ಸ್ನೇಹಕ್ಕೆ ಸಂಗೀತ ಅವರು ಓಕೆನಾ? ಸಂಗೀತ ಅವರು ಅರ್ಹತೆ ಇತ್ತಾ ಕಾರ್ತಿಕ್ ಅವರ ಜೊತೆ ಫ್ರೆಂಡ್‌ಶಿಪ್ಪನ್ನು ಮುಂದುವರಿಸೋದಕ್ಕೆ? ಅಂದರೆ ಈ ಯಾವಾಗಲೂ ಕಾರ್ತಿಕ್ ಅವರದ್ದೇ ತಪ್ಪು ಅಂತ ಹೇಳುವಂಥ ಸಂಗೀತ ಅವರು ಕೂಡ ಕೆಲವಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಕಾರ್ತಿಕ್ ಅವರು ಸಂಗೀತದಿಂದ ದೂರ ಉಳಿದ್ರು. ಸಂಗೀತ ಅವರ ಎಕ್ಸ್‌ಪೆಕ್ಟೇಷನ್ ಏನು ಅಂತ ಅಂದರೆ, ಕಾರ್ತಿಕ್ ಅವರು ಯಾವಾಗ ಸಂಗೀತ ಅವರು ಏನೇ ಹೇಳಿದ್ರು ಕೂಡ ಕೇಳಬೇಕು. ಆದರೆ ಕಾರ್ತಿಕ್ ಅವರು ಹೇಳಿದ್ದನ್ನು ಸಂಗೀತ ಅವರು ಕೇಳೋದಿಲ್ಲ. ಬಹುಶಃ ಒಂದು ಸರ್ತಿ ನಮ್ರತಾ ಅವರು ಅಂತ ಅನ್ಸತ್ತೆ. ಆ, ಸಂಗೀತ ಅವರನ್ನ ಕೇಳ್ತಾ ಇರ್ತಾರೆ, ನಿನಗೆ ಯಾವ ರೀತಿ ಹುಡುಗ ಬೇಕು? ಸೊ ಯಾವ ರೀತಿ ಹುಡುಗ ಸಿಕ್ಕರೆ ನೀನು ಮದುವೆ ಆಗ್ತೀಯಾ ಅಂತ. ಅದಕ್ಕೆ ಸಂಗೀತ ಅವರ ಉತ್ತರ ಏನಂದರೆ, ನಾನು ಏನು ಹೇಳಿದ್ರು ಕೇಳಬೇಕು, ನನಗೆ ಎದುರು ವಾದಿಸ್ಬಾರ್ದು, ನನ್ನನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಅವರ ಒಂದು ಆನ್ಸರ್ ಏನಿರುತ್ತೆ ಅದು ಏಕಪಕ್ಷೀಯ ಆಗಿರುತ್ತೆ. ನಾನು ಹೇಳಿದ್ದನ್ನೆಲ್ಲ ಅವ್ನು ಕೇಳಬೇಕು, ಅವನು ಹೇಳಿದ್ದು ಯಾವುದನ್ನು ನಾನು ಕೇಳಲ್ಲ, ಅದಕ್ಕೆ ಅವನು ಒಪ್ಕೋಬೇಕು ಅಂತ. ಅಂದರೆ ಇವರಿಗೆ ಗುಲಾಮನಾಗಿರಬೇಕು ಅಂತ. ಈ ರೀತಿ ಎಲ್ಲಿ ಯಾಕೆ ಅಂದರೆ ಕಾರ್ತಿಕ್ ಅವರಿಂದ ಕೂಡ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು. ಕೆಲವೊಂದು ಕಡೆ ನಾವು ತುಂಬ ಕಡೆ ನೋಡಿದ್ರೆ ಪ್ರತಾಪ್ ಅವರಿಂದಲೂ ಕೂಡ ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಇವರು ಅಕ್ಕ ಅಂದ ಮಾತ್ರಕ್ಕೆ ಪ್ರತಾಪ್ ಅವರು ಇವರಿಗೆ ಸಪೋರ್ಟ್ ಮಾಡ್ತಾನೇ ಹೋಗಬೇಕು. ಇವ್ರು ಏನೇ ತಪ್ಪು ಮಾಡಿದ್ರು ಕೂಡ ಪ್ರತಾಪ್ ಅವರು ಇವರ ಮಾತುಗಳನ್ನು ಕೇಳ್ತಾ ಹೋಗಬೇಕು. ಆದರೆ ಇವರು ಪ್ರತಾಪ್ ಹೇಳಿದ ಮಾತುಗಳನ್ನು ಕೇಳೋದಿಲ್ಲ. ಪ್ರತಾಪ್ ಒಂದು ಚಿಕ್ಕ ವಿಷಯ, ಸಿನಿ ಇಂಡಸ್ಟ್ರಿಯಿಂದ ನಾನು ಬಂದಿಲ್ಲ, ಅದಕ್ಕೋಸ್ಕರ ನನ್ನಿಂದ ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಇವರು ರೊಚ್ಚಿಗೆದ್ದು ಪ್ರತಾಪ್ ಮೇಲೆ ಜಗಳಕ್ಕೆ ಹೋಗ್ಬಿಡ್ತಾರೆ. ಪ್ರತಾಪ್ ಅವರು ಒಂದು ಪಂದ್ಯದಿಂದ ಇವರನ್ನ ಹೊರಗಡೆ ಇಟ್ಟ ಮಾತ್ರಕ್ಕೆ ನಿನ್ನೆ ರೀಸೆಂಟ್ ಇನ್ಸಿಡೆಂಟ್ ಅಲ್ಲಿ ಹೋಗಿ ಕ್ಯಾಮರಾ ಮುಂದೆ ಸಿಕ್ಕಾಪಟ್ಟೆ ಅಳಲನ್ನ ತೋಡ್ಕೊಳ್ತಾರೆ. ಪ್ರತಾಪ್ ನನ್ನ ಸ್ನೇಹಕ್ಕೆ ಯೋಗ್ಯ ಅಲ್ಲ, ನಾನು ಅವನನ್ನು ಹೊರಗಿಟ್ಬಿಟ್ಟ ಅಂತ ಅಲ್ಲ, ಅದಷ್ಟಕ್ಕೆ ನಾನು ಈ ರೀತಿ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನನಗೆ ತುಂಬ ಬೇಜಾರಾಯಿತು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಪ್ರತಾಪ್ ಅವರು ತಾವು ಸೋತಾಗ ಒಂದು ನೋವನ್ನು ತೋಡ್ಕೊಂಡು ಸ್ವಲ್ಪ ಅವರು ಅಂದರೆ ವರ್ತೂರ್ ಸಂತೋಷ್ ಅವರು ಕೂಡ ಅದನ್ನೇ ಮಾಡ್ತಾರೆ. ಅಂದರೆ ಆ ಹುಡುಗ ಅಳ್ತಾ ಇರುವಾಗ ವರ್ತೂರ್ ಸಂತೋಷ್ ಅವರು ಕೂಡ ಸಡನ್ನಾಗಿ ಅಂದರೆ ಪ್ರತಾಪ್ ಅವರು ಅಳ್ತಾ ಇರೋದನ್ನ ನೋಡಿ, ನಾನು ನಿನಗೆ ಓಟ್ ಹಾಕ್ದೆ, ನೀನು ಯಾಕೆ ಈ ಥರ ಮಾಡ್ತಾ ಇದೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸಂಗೀತ ಅವರು ಕೂಡ ನಿನ್ನೆ ಸುದೀಪ್ ಅವರು ಕೇಳಿದಾಗ ಕೂಡ ಬಹಳ ಮತ್ತೊಂದು ವಿಚಿತ್ರವಾದ ಆಶ್ಚರ್ಯಕರವಾದ ವಿಷಯ ಏನಂದರೆ, ಸುದೀಪ್ ಅವರು ನಿನ್ನೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರನೇ ಕೇಳ್ತಾರೆ. ಯಾರಿಗೆ ಲಾಭ ಆಯಿತೋ ಸಂಗೀತ ಅವ್ರ ಹತ್ರನೇ ಹೋಗಿ ಕೇಳ್ತಾರೆ. ಏನಂತ, ನಡೆದಂಥ ಪ್ರಕ್ರಿಯೆ ಹೆಂಗಿತ್ತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅಲ್ಲ, ಪ್ರತಾಪ್ ಅವರಿಗೆ ಸಿಗಬೇಕಾದಂಥ ಫಿನಾಲೆ ಟಿಕೆಟು ಸಂಗೀತ ಅವ್ರಿಗೆ ಸಿಕ್ಕಾಗ ಸಂಗೀತ ಅವರಲ್ಲಿ ಏನಂತ ಹೇಳ್ತಾರೆ? ಇಲ್ಲ ಇಲ್ಲ ಸರ್, ಸರಿ ಇಲ್ಲ, ಬಿಗ್ ಬಾಸ್ ನನಗೆ ಕೊಡಬಾರ್ದಾಗಿತ್ತು, ಪ್ರತಾಪ್ಗೆ ಕೊಡಬೇಕಿತ್ತು ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಆಬ್ವಿಯಸ್ಲಿ ಅವರು ಅವರನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಸೂಪರ್ಬ್ ಸರ್, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಸೂಪರ್, ಬಿಗ್ ಬಾಸ್ ಇಸ್ ತುಂಬ ಸಖತ್ತಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ. ನಮ್ರತ ಅವ್ರು ಹೇಳ್ತಾರೆ, ಸಾರ್ ನಾನು ಏನೋ ಸಾಧನೆ ಮಾಡಿ ಕಡ್ದು ದಬಾಕ್ಬಿಟ್ಟಿದ್ದೀನಿ, ನನಗೆ 6 ಸಾರಿ ಚಾನ್ಸ್ ಸಿಕ್ತು ಸರ್. ಅಂದರೆ 6 ಸಾರಿ ಚಾನ್ಸ್ ಸಿಕ್ಕು ಬರೀ 210 ಅಂಕಗಳನ್ನು ತಗೊಂಡಿದ್ದೆ. ಆದರೂ ಕೂಡ 6 ಸಾರಿ ಚಾನ್ಸ್ ಸಿಕ್ಕು 210 ಅಂಕಗಳನ್ನ ತಗೊಳ್ಳೋಂಥ ನನ್ನನ್ನು ಫಿನಾಲೆ ಟಿಕೆಟ್ಗೆ ಬಿಗ್ ಬಾಸ್ ಅವರ ನಿಲ್ಲಿಸಿದ್ದು ಸಖತ್ತಾಗಿತ್ತು ಸರ್, ಸೂಪರ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ವಿನಯ್ ಅವರು ಕೂಡ ಅದನ್ನೇ ಹೇಳ್ತಾರೆ, ಸರ್ ಎಲ್ಲೋ ಒಂದು ಕಡೆ ಬರೀ ಒಂದೇ ಒಂದು ದಿನ ಗೆದ್ದುಬಿಟ್ಟು ಪ್ರತಾಪ್ ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಅದು ಸರಿ ಇರಲಿಲ್ಲ, ಪ್ರತಾಪ್ ಅವರಿಗೆ ಕೊಡದೇ ಇದ್ದಿದ್ದು ಸಖತ್ತಾಗಿತ್ತು, ಸೂಪರ್ಬ್ ಅಂತ. ಆ, ಅದನ್ನೇ ಕಾರ್ತಿಕ್ ಅವರು ಕೂಡ ಹೇಳ್ತಾರೆ, ಸರ್ ಅವನು ಒಂದೇ ದಿನ ಅಷ್ಟೇ ಆಟ ಆಡಿರೋದು, ಆ ಒಂದು ದಿನ ಆಡಿದ್ದಕ್ಕೆ ಅವನು ಎಲ್ಲಿ ಫಿನಾಲೆ ಟಿಕೆಟ್ ಸಿಕ್ಬಿಡತ್ತೋ ಅಂತ ಅಂದ್ಕೊಳ್ತಾ ಇದ್ದೆ. ಆ, ಹಾಗಾಗಿ ಬಿಗ್ ಬಾಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಫೇರ್ ವೋಟಿಂಗ್ ಅಂತ. ಅಂದರೆ ಇವರು ಹಾಕಿದಂಥ ಕಳಪೆ ಮತಕ್ಕೆ, ಕುಲಗೆಟ್ಟ ಮತಕ್ಕೆ ಇವರೆಲ್ಲ ಸೇರಿ ಇವರೇ ಸರ್ಟಿಫಿಕೇಟ್ ಕೊಟ್ಕೊಳ್ತಾರೆ. ಅದನ್ನು ಅಂದರೆ ಅಂದರೆ ಇವರೆಲ್ಲ ನಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ. ಸುದೀಪ್ ಅವರು ಅಂದರೆ ಇವರೆಲ್ಲ ಕನ್ವಿನ್ಸ್ ಮಾಡೋದನ್ನು ನೋಡಿ ನಾವು ಕನ್ವಿನ್ಸ್ ಆಗಿಬಿಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಕೆಲಸವನ್ನು ನಿಭಾಯಿಸ್ತಾರೆ. ಸರ್ ನಮ್ಮನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಾವೇನು ಅಷ್ಟೊಂದು ದಡ್ರ? ಅಂದರೆ ನಾವು ಇವ್ರು ಹೇಳಿದ ಮಾತ್ರಕ್ಕೆ ನಾವು ನಂಬಿಬಿಡ್ಬೇಕಾ? ಅವರೇ ಓಟ್ ಹಾಕ್ಕೊಂಡ್ರು, ಅವರೇ ಅದನ್ನು ಸಮಜಾಯಿಷಿ ಮಾಡ್ಕೊತಾರೆ, ನಾವು ಮಾಡಿದ್ದು ಸರಿ ಅಂತ ಹೇಳ್ಕೊತಾರೆ, ಅದನ್ನು ನೋಡೋ ನಾವೇನು ಮುಟ್ಟಾಳ್ರಾ? ಅಂದರೆ ನೀವು ಯಾರನ್ನು ಫೂಲ್ ಮಾಡ್ತಾ ಇದ್ದೀರಾ? ಅಂದರೆ ನಮ್ಮನ್ನು ಫೂಲ್ ಮಾಡೋದಕ್ಕೋಸ್ಕರ ಇವ್ರ ಹತ್ರ ಪ್ರಶ್ನೆಗಳನ್ನು ಕೇಳಿ ಈಗ ನಮಗೆ ಉತ್ತರವನ್ನು ಕೊಡಿಸ್ತಾ ಇದ್ದೀರಾ?
ನಾವು ಅಷ್ಟೊಂದು ದಡ್ರಲ್ಲ ಸರ್. ನಾವು ಕೂಡ ಪ್ರತಿದಿನ ನೋಡ್ತಾ ಇದ್ದೀವಿ. ಸೊ, ನಿಮ್ಮ ಪ್ರೋಮೋವನ್ನು ನಂಬಿ ನೀವು ಪ್ರತಾಪ್ ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನಿನ್ನೆ ಎಪಿಸೋಡನ್ನು ನೋಡಿದ್ವೋ ಹೊರತು, ಇಲ್ಲಾಂದರೆ ನಿನ್ನೆ ಎಪಿಸೋಡನ್ನು ನಾವು ನೋಡ್ತಾನೇ ಇರಲಿಲ್ಲ. ನೀವು ಏನೋ ಒಂದು ಪ್ರೋಮೋವನ್ನು ಬಿಟ್ಟಿದ್ರಿ. ಆ ಪ್ರೋಮೋವನ್ನು ನಂಬಿ ನೀವು ನ್ಯಾಯ ಕೊಡಿಸ್ತೀರಿ ಅಂತ ನೋಡಿದ್ವಿ ಅಷ್ಟೇ. ಈಗೂ ಕೂಡ ಕಾರ್ತಿಕ್ ಅವ್ರಿಗೂ ಕೂಡ ಅದೇ ರೀತಿ ಒಂದು ಅನ್ಯಾಯ ಆಗ್ತಾ ಇದೆ. ಯಾವಾಗೆಲ್ಲ ಈ ರೀತಿ ಪ್ರಶ್ನೆಗಳು ಬರುತ್ತೆ, ಎಸ್ಪೆಷಲಿ ತನಿಷಾ ಅವರು ಕೂಡ ಅಷ್ಟೇ. ಒಂದು ಪಂದ್ಯದಲ್ಲಿ ತನಿಷಾ ಅವರನ್ನ ಕಾರ್ತಿಕ್ ಅವರು ಇವರು ಫಿನಾಲೆಗೆ ಹೋಗೋದಕ್ಕೆ ಅರ್ಹ ಅಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಶಿಪ್ ಅಂದರೆ ಏನು? ಅಂದರೆ ತನಿಷಾ ಅವರು ಅರ್ಹತೆ ಇಲ್ಲದೆ ಇದ್ರೂ ಕೂಡ ಕಾರ್ತಿಕ್ ಅವರು ವಾವ್ ಸೂಪರ್ಬ್ ತನಿಷಾ ಅಂತ ಅಲ್ಲಿ ನಿಲ್ಲಿಸ್ಬೇಕಿತ್ತಾ? ನೀವು ಏನು ಫ್ರೆಂಡ್ಶಿಪ್ ಅಂದರೆ ಏನು? ಅಂದರೆ ಹೊಗಳುವವರನ್ನ ಶೂಲಕ್ಕೇರಿಸು ಸರ್ವಜ್ಞ ಅಂತ ಹೇಳ್ತೀವಿ ನಾವು. ಅಂದರೆ ಕೇವಲ ಹೊಗಳು ಭಟರಾಗಬೇಕಾಗಿತ್ತಾ ಕಾರ್ತಿಕ್ ಅವರು? ಕಾರ್ತಿಕ್ ಅವರು ಹೊಗಳು ಭಟರಾಗಿದ್ರೆ ನಿಮಗೆ ಇಷ್ಟ ಆಗ್ತಾ ಇದ್ರಾ? ಕಾರ್ತಿಕ್ ಅವರನ್ನ ದೂಷಣೆ ಮಾಡೋದು ಕೂಡ ತುಂಬ ತಪ್ಪು ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.